ಅವರು ಝೂಮಲ್ಲಿ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಹಾಗೆ ಅನ್ಕೊಳ್ತೀನಿ ನಾನು. ನೀವು ಬಿಫೋರ್ ಬ್ರೇಕ್ ಒಂದು ಮಾತು ಹೇಳ್ತಾ ಇದ್ರಿ, ಈ ರೀತಿ ಎಡವಟ್ಟು ಯಾಕಾಗಿದೆಯೋ ಗೊತ್ತಿಲ್ಲ, ಅಲ್ಲಿ ಸಿಬ್ಬಂದಿಗಳಿರ್ತಾರೆ, ಅದು ಸರಿ ಮಾಡ್ಕೋಬೇಕಿತ್ತು, ಮುಂದಿನ ದಿನಗಳಲ್ಲಿ ಅವರು ಸರಿ ಮಾಡ್ಕೊಳ್ಬೇಕು ಅಂತ. ಇದು ಅಷ್ಟೊಂದು ಸುಲಭವಾಗಿ ಹೇಳುವಂತಹ ವಿಚಾರ ಅಲ್ವಾ ಸರ್? ಈಗ ಚಿಕ್ಕ ಪುಟ್ಟ ಹೋಟೆಲ್ ಅವರಾದ್ರೆ ಏನೋ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದಾರೆ ಹಣ ಉಳಿಸ್ಕೊಳ್ಳೋಕ್ಕೆ ಅನ್ಬೋದು, ಬಟ್ ಇವ್ರು ಎಲ್ಲದಕ್ಕೂ ಸೇರಿ ಹಣ ತಗೊಂಡಿರ್ತಾರೆ. ಇಲ್ಲಿ ಕೇವಲ ಪೆನಾಲ್ಟಿ ಹಾಕಿ ಕೈ ತೊಳ್ಕೋಬೇಕು ಅನ್ನೋದು ಸೂಕ್ತ ಅಲ್ಲ. ಯಾಕೆ ಒಂದೆರಡು ಲೈಸೆನ್ಸ್ ನ ಕ್ಲೋಸ್ ಮಾಡಿಸಬಾರ್ದು, ಬೇರೆಯವರಿಗೆ ಇದು ಪಾಠ ಆಗಬಾರ್ದು? ಅಂಡ್ ಈ ರೈಡ್ ಮಾಡೋ ವಿಚಾರ ಬರೀ ಗೌರ್ಮೆಂಟ್ ಸಂಬಂಧಪಟ್ಟಿದ್ದ, ಅಸೋಸಿಯೇಷನ್ ಅವರು ನೀವು ಕೂಡ ಅದಕ್ಕೆ ಜವಾಬ್ದಾರಿ ಹೊತ್ಕೋಬೇಕಲ್ವಾ? ಆಗಾಗ ರೈಡ್ ಗಳನ್ನ ಮಾಡ್ಬೇಕಲ್ವಾ? ಕೆಲವೊಂದನ್ನ ಕ್ಲೋಸ್ ಮಾಡಿಸ್ಬೇಕಲ್ವಾ? ಏನಾಗುತ್ತೆ, ಇದು ಈ ಫುಡ್ ಸೇಫ್ಟಿ ಲೈಸೆನ್ಸ್ ಆಕ್ಟ್ ಇದೆಯಲ್ಲ, ಇದು ದೊಡ್ಡ ಒಂದು ವಿಚಾರ. ಇದ್ರ ಬಗ್ಗೆ ನಾವು ಮಾತಾಡಂಗಿದ್ರೆ ನಾನು ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟು ಸಮಸ್ಯೆ ಇದೆ ಇದು. ಏನಂದ್ರೆ ಕೆಲವುದಕ್ಕೆ ನಾವು ಇದ್ರ ಬಗ್ಗೆ ಏನಾಗುತ್ತೆ, ಕೆಲವುದು ಹ್ಯೂಮನ್ ಎರರ್ ಅಂತ ಹೇಳ್ತೀವಿ. ಮನುಷ್ಯ ಕೆಲ ಸರ್ತಿ ಈಗ ಮ್ಯಾನೇಜ್ಮೆಂಟ್ ಅವರು ಹೇಳಿರ್ತಾರೆ ಇಂತಿಂತ ಪದಾರ್ಥ ಹೀಗೆ ಇಡ್ಬೇಕು ಅಂತ ಹೇಳಿ, ಅಲ್ಲಿ ಹ್ಯೂಮನ್ ಎರರ್ ಆಗುತ್ತೆ. ಏನಾಗುತ್ತೆ, ಅಲ್ಲಿ ಕೆಲಸ ಮಾಡ್ತಿರುವಂತವ್ರು ನಿರ್ಲಕ್ಷ್ಯದಿಂದ ಮಾಡ್ತಾರೆ ಇದೇನಾಗುತ್ತೆ, ಇದನ್ನ ಪ್ರತಿಯೊಂದನ್ನು ಮ್ಯಾನೇಜ್ಮೆಂಟ್ ಬಂದು ನೋಡಕ್ ಆಗುದಿಲ್ಲ. ಆದ್ರೆ ತಕ್ಕ ಮಟ್ಟಿಗೆ ನಾವು ನೋಡ್ತೀವಿ ಅದನ್ನ. ಆದ್ರೂ ಕೂಡ ಏನಾಗುತ್ತೆ, ಕೆಲವು ಸರ್ತಿ ನಮ್ಮ ಕಣ್ಣು ಮೀರಿ ಇದು ಹೊಟ್ಟೋಗುತ್ತೆ ಕೆಲವು ಸರ್ತಿ. ಆದ್ರೆ 5 ಸ್ಟಾರ್ ಅಲ್ಲಿ ಸ್ವಲ್ಪ ಎಕ್ಸಂಪ್ಷನ್. ಯಾಕೆ ಇದನ್ನ ಕೊಡಬಾರ್ದು ಅಂದ್ರೆ, ಅವರಿಗೆ ಸಾಕಷ್ಟು ಅವ್ರಿಗೆ ನೋಡ್ಕೊಳ್ಳುವಂತ ವ್ಯಕ್ತಿಗಳಿರ್ತಾರೆ. ಈಗ ಸಣ್ಣ ಪುಟ್ಟ ಹೋಟ್ಲಲ್ಲಿ ನೀವು ಹೇಳ್ದಂಗೆ ಯಾರು ಇರೋದೇ ಇಲ್ಲ ನೋಡ್ಕೊಳ್ಳೋದಕ್ಕೆ. ಈಗ ಆಗತ್ತೆ, ಅಲ್ಲೂ ಕೂಡ ಏನಾಗುತ್ತೆ, ಇವತ್ತು ಯಾರೋ ಒಬ್ರು ಹಾಲ್ ತಂದು ಕೊಡ್ತಾರೆ. ಆ ಹಾಲನ್ನ ನಾವೇನ್ ಹೇಳ್ತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಅದೇನಂತ ಹೇಳಿದ್ರೆ, ಕೊನೆಯಲ್ಲಿ ಬಂದಿದ್ದನ್ನ ಫಸ್ಟ್ ಖಾಲಿ ಮಾಡ್ಬೇಕು ಅಂತ. ಈ ಹುಡುಗರು ಕೆಲ ಸರ್ತಿ ನಿರ್ಲಕ್ಷ್ಯದಿಂದ ಏನ್ ಮಾಡ್ತಾರೆ, ಮೇಲ್ಗಡೆ ಏನ್ ಸಿಕ್ಕುತ್ತೋ ಅದು ತಗೊಂಡ್ಬಿಡ್ತಾರೆ. ಅದನ್ನ ತಗೊಂಡಾಗ ಏನಾಗುತ್ತೆ, ಕೆಳಗಡೆ ಇರೋದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಈ ತರ ಸಮಸ್ಯೆಗಳು ಆಗ್ತಾ ಇದೆ, ಆಗುತ್ತೆ, ಮುಂದೇನೂ ಆಗುತ್ತೆ. ಇದು ಯಾಕಂದ್ರೆ ಇದು ಜವಾಬ್ದಾರಿ ಬರ್ಬೇಕು. ಯಾರು ಫುಡ್ ಹ್ಯಾಂಡ್ಲರ್ಸ್ ಇರ್ತಾರೆ ಅವರಿಗೆ ಜವಾಬ್ದಾರಿ ಬರ್ಲೇಬೇಕದು. ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಯಾಕೆಂದ್ರೆ ಈ ಆಕ್ಟ್ ಸಿವಿಯಾರಿಟಿ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ. ಇದು ಗೊತ್ತಾದ್ಮೇಲೆ ಮುಂದಿನ ದಿನಗಳಲ್ಲಿ ಖಂಡಿತ ತುಂಬಾ ಜನ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಕೊಂತಾರೆ. ಅಲ್ಲ, ನೀವು ಸಿಬ್ಬಂದಿ ಮೇಲೆ ಈ ಮಾತನ್ನ ಎತ್ತಾಕೋದು, ಇದು ಮ್ಯಾನೇಜ್ಮೆಂಟು, ಇದೆಲ್ಲ ನಾವು ಸಮರ್ಥನೀಯವಲ್ಲ. ಹೊಳ್ಳವ್ರೆ, ನೀವು ಮ್ಯಾನೇಜ್ಮೆಂಟ್ನವರು ಆ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡಬೇಕು. ಟ್ರೈನ್ ಮಾಡಿದ್ರೆ ಅವನೇನೋ ತಪ್ಪು ಮಾಡ್ದ ಅಂತೇಳಿ ಅವನ ಮೇಲೆ ಹಾಕಿ ನೀವು ಕೈ ತೊಳ್ಕೊಳಕಲ್ಲ. ಅಲ್ಲ, ನಾವು ಒಂದು ನಿಮಿಷ ಹೇಳ್ತೀನಿ ಕೊಡಿ. ನಿಮ್ಮಂತಹ ಸಣ್ಣ ಹೋಟೆಲ್ಗಳನ್ನು ನಡೆಸೋರು, ನಾನು ಒಂದು ಹೋಟೆಲ್ನಲ್ಲಿ ಒಂದು ಬೋರ್ಡ್ ನೋಡಿದೆ, ಈ ಹೋಟೆಲ್ಲಿನ ಮಾಲೀಕರು ಇಲ್ಲೇ ಊಟ ಮಾಡುತ್ತಾರೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಇದೆಲ್ಲ ಏನು ತೋರ್ಗಾಣಿಕೆಗೆ ಅಷ್ಟೇ ಹೊರತಾಗಿ ಅವ್ರು ನಿಜವಾಗ್ಲೂ ಅಲ್ಲಿ ಊಟ ಮಾಡ್ತಾರ? ಯಾರು ಕಾಯ್ಕೊಂಡು ನೋಡ್ತಾರೆ? ಕೆಲವು ಹೋಟೆಲ್ಗಳಲ್ಲಿ ಒಂದು ನಿಮಿಷ, ಕೆಲವು ಹೋಟೆಲ್ಗಳಲ್ಲಿ ಭಾಳ ಚೆನ್ನಾಗಿ ಶುದ್ಧವಾಗಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಎಲ್ಲದನ್ನು ಓವರ್ ಆಲ್ ಆಗಿ ಹೇಳ್ತಾ ಇಲ್ಲ, ಆದರೆ 95% ಹೋಟೆಲ್ಗಳು ಗಬ್ಬು ನಾರ್ತಾ ಇದ್ದಾವೆ ಬೆಂಗಳೂರಿನಲ್ಲಿ. 95% ಹೋಟೆಲ್ಗಳು, ಸಣ್ಣ ಹೋಟೆಲ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿ ಕೇವಲ ಅಧಿಕಾರಿಗಳು ತಗೋಬೇಕಾ? ಅಸೋಸಿಯೇಷನ್ ಪಾತ್ರ ಏನು ಸರ್? ಹೋಟೆಲ್ಗಳು ಗಂಭೀರವಾಗಿ ಭಯದಿಂದ ಸೇವೆಯನ್ನು ಕೊಡಬೇಕು ಅನ್ನೋದ್ರಲ್ಲಿ ಅಸೋಸಿಯೇಷನ್ಗಳ ಪಾತ್ರ ಏನು ಇರಲ್ವಾ ಸರ್? ನಾವು ಅವರಿಗೆ ಎಜುಕೇಟ್ ಮಾಡ್ತೀವಿ ಅಸೋಸಿಯೇಷನ್ ಅಲ್ಲಿ. ನಾವು ಈಗ ಇನ್ಫ್ಯಾಕ್ಟ್ ಪ್ರತಿ ತಿಂಗಳಲ್ಲಿ 2 ಸರ್ತಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಟ್ರೈನಿಂಗ್ ಇಡ್ತೀವಿ. ಆ ಟ್ರೈನಿಂಗಿಗೆ ಹುಡುಗರು ಬರಬೇಕು. ಅದಕ್ಕೆ ಬಂದು ಜಸ್ಟ್ ಮ್ಯಾನೇಜ್ಮೆಂಟ್ ಅವರು ಕಳಿಸಿ ಅವರಿಗೆ ನಾವು ಟ್ರೈನ್ ಮಾಡ್ತೀವಿ. ಪ್ರತಿ ತಿಂಗಳಿಗೆ 2 ಸರ್ತಿ ಮಾಡ್ತೀವಿ ಅದನ್ನ. ಅದಕ್ಕೆ ಚಾರ್ಜಸ್ ಇಷ್ಟು ದಿನ ಫ್ರೀ ಇತ್ತು, ಈಗ ಚಾರ್ಜಸ್ ಶುರು ಆಗಿದೆ. ಚಾರ್ಜಸ್ ಕೊಟ್ಟು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಸೆಷನ್ ಅಲ್ಲಿ ಹೆಚ್ಚು ಕಮ್ಮಿ 100 ಜನಕ್ಕೆ. ಅದರಲ್ಲಿ ಇದನ್ನೇ ಹೇಳ್ಕೊಡೋದು ಮುಖ್ಯವಾಗಿ. ನೀವು ಫ್ರಿಜ್ ಅಲ್ಲಿ ಹೇಗೆ ಇಡ್ತೀರಾ, ಎಕ್ಸ್ಪೈರಿ ಹೇಗೆ ನೋಡ್ತೀರಾ ಅಂತೆಲ್ಲ ಹೇಳ್ಕೊಡ್ತೀವಿ. ಅದನ್ನ ಅವ್ರನ್ನ ಪಾಲನೆ ಮಾಡ್ಬೇಕು. ಅದನ್ನ ಮಾಡ್ತಾರ ಇಲ್ಲ ಅಂತ ಇವತ್ತು ಏನಾಗಿದೆ, ನಮ್ಗೆ 25 ತಾರೆಗಳಿಂದ ಗೊತ್ತಾಗಿದೆ, ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಹೋಟೆಲ್ಗಳಲ್ಲಿ ಶುದ್ಧ ಸಸ್ಯಾಹಾರಿ, ಮಾಂಸಾಹಾರಿ ಅಂತಾನೂ ಇರುತ್ತೆ. ಕೆಲವೊಂದ್ರಲ್ಲಿ ಎರಡೂ ಕೂಡ ಸಿಗುತ್ತೆ. ರೆಸ್ಟೋರೆಂಟ್ ಅಥವಾ ದೊಡ್ಡ ಘೋಟೆಲ್ಗಳಿಗೆ ಹೋದಾಗ ಅದು ದೊಡ್ಡ ಜವಾಬ್ದಾರಿ. ಅದು ಬಿಕಾಸ್ ನಾನು ನಂಬಿಕೆ ಇಟ್ಟು ನಿಮ್ಮ ಹೋಟೆಲಿಗೆ ಬಂದಿರ್ತೀನಿ. ಈ ಮಾಂಸನು ಒಟ್ಟಿಗಿಡೋದು, ಅನ್ನನು ತಗೊಂಡೋಗಿ ಒಟ್ಟಿಗಿಟ್ಟಿರೋ ಘಟನೆ. ನೀವು ತೋರ್ಪಡಿಕೆಗೆ ಹೋಟೆಲ್ನವ್ರು ಏನ್ ಮಾಡ್ತೀರಿ, ಗ್ರೀನ್ ಮಾರ್ಕ್ ಅಂದ್ರೆ ಸಸ್ಯಾಹಾರಿ ಪ್ಲೇಟ್ಗಳನ್ನ ಇಷ್ಟೊಂದು ಕ್ಲೀನ್ ಆಗಿ ಹೈಜೀನ್ ಆಗಿ ಸ್ಟೀಮ್ ಮಾಡಿ ಇಟ್ಟಿದೀವಿ ಪ್ಲೇಟ್ನ, ಸ್ಪೂನ್ ಅಂತ ಅಂತಾರೆ. ಪ್ಲೇಟ್ಗಳನ್ನ ಇಡ್ತಾರೆ, ಒಳಗಡೆ ಅನ್ನ ಮಾಂಸ ಎಲ್ಲ ಒಟ್ಟಿಗಿಟ್ಟಾಗ ಬರೀ ನನ್ನ ಆರೋಗ್ಯದ ಮೇಲೆ ಆಟ ಆಡ್ದಂಗಲ್ಲ, ನನ್ನ ನಂಬಿಕೆ ಮೇಲೆ ಆಟ ಆಡ್ದಂಗಲ್ವಾ ಅದು? ಖಂಡಿತ. ಅದು ನೀವು ಹೇಳ್ತಿರೋದು 100% ಸತ್ಯ. ಕೆಲವು ಕಡೆ ಇಟ್ಟಿರೋದು ನಾನು ನೋಡಿದ್ದೀನಿ, ಅವ್ರಿಗೆ ವಾರ್ನಿಂಗು ಕೊಟ್ಟಿದ್ದೀನಿ.
ನಮಗ್ ಕಣ್ಣಿಗೆ ಬಿದ್ದು ನಾವೇನಾಗುತ್ತೆ, ಪ್ರತಿಯೊಂದು ಹೋಟ್ಲಿಗೆ ಹೋಗಿ ನಾವು ಅಸೋಸಿಯೇಷನ್ ಇಂದ ನಾವೇನು ಹೋಗಿ ಅವ್ರ ಕಿಚನ್ ಇನ್ಸ್ಪೆಕ್ಟ್ ಮಾಡಕ್ಕಂತ ಹೋಗೋದಿಲ್ಲ. ಏನಾಗುತ್ತೆ, ಇದು ಹೋದ್ರೆ ಕಡೆಗೆ ಅಸೋಸಿಯೇಷನ್ ಹತ್ರ ಕೂಡ ಜನ ಬರಲ್ಲ. ಆಮೇಲೆ ನಾವೇ ತಪಾಸಣೆ ನಡೆಸೋಕ್ ಶುರು ಮಾಡ್ಬಿಟ್ರೆ ನಮ್ಮ ಹತ್ರ ಯಾರು ಬರಲ್ಲ ಆಮೇಲೆ. ಅಲ್ಲ ಮತ್ತೆ ಯಾರು ಸರ್ ಜವಾಬ್ದಾರಿ ತಗೊಳ್ಳೋದು ಯಾರು ಸರ್? ಇವರೆಲ್ಲ ಅಪರೂಪಕ್ಕೆ ನಿದ್ರೆಯಿಂದ ಎದ್ದು ಒಂದ್ಸಲ ರೈಡ್ ಹೋಗಿದ್ದಾರೆ, ಅವಾಗಲೇ ಈ ಹಣೆ ಬರ. ನಾನು ಹೇಳ್ತಾ ಇದ್ದೀನಲ್ಲ, ಈ ಚಿಕ್ಕ ಪುಟ್ಟ ಹೋಟೆಲ್ ಅಥವಾ ಮಧ್ಯಮ ವರ್ಗದ ಹೋಟೆಲ್ನಲ್ಲಿ ಇಂಥ ಕಂಪ್ಲೇಂಟ್ಗಳು ಕೇಳಿ ಬರುವುದು ಸಹಜ, ಅದು ಸರಿ ಆಗ್ಲೇಬೇಕು, ಸಹಜ ಅನ್ಕೊಂಡು ಸುಮ್ಮನೆ ಆಗೋದಲ್ಲ. ಬಟ್ ದೊಡ್ಡ ದೊಡ್ಡ ಹೋಟೆಲ್ ಅವರ ಕತೆನೇ ಹಿಂಗೆ ಅನ್ನೋದಾದ್ರೆ ಇವ್ರ ವಿರುದ್ಧ ಆಮೇಲೆ ಇವ್ರಿಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಲೀಗಲಿ ಯಾರು ಫೈಟ್ ಮಾಡ್ತಾರೆ ನಮ್ಮ ವಿರುದ್ಧ? ಬಿಲ್ ಇಟ್ಕೊಂಡು ಹೋಗ್ತಾರೆ ಯಾರಾದ್ರೂ ಫೈಟ್ ಮಾಡಕ್ಕೆ? ಯಾರ್ದಾದ್ರೂ ಫೈಟ್ ಮಾಡಿ ಒಂದೆರಡು ಕ್ಲೋಸ್ ಆಗಬೇಕು ಲೈಸೆನ್ಸು, ಆವಾಗ ಬಾಯಿ ಮುಚ್ಕೊಂಡು ಎಲ್ಲರೂ ದಾರಿಗೆ ಬರ್ತಾರೆ. ಅಸೋಸಿಯೇಷನ್ ಅವರು ಜವಾಬ್ದಾರಿ ತಗೊಳ, ನಮ್ದೇನಿದ್ರು ಕೇವಲ ಟ್ರೈನಿಂಗ್ ಸೆಂಟರ್ ತರ ಅಡುಗೆ ಹೆಂಗ್ ಮಾಡೋದು, ಅಡುಗೆ ಹೆಂಗ್ ಬಡಿಸೋದು, ಹೆಂಗ್ ಮಾತಾಡ್ಸೋದು ಗೆಸ್ಟ್ಗಳನ್ನ ಅಂತ ಹೇಳ್ಕೊಡೋದು. ನಾವು ಫುಡ್ ಸೇಫ್ಟಿ ಬಗ್ಗೆ ಹೇಳ್ಕೊಡೋದು. ಅಲ್ಲ, ಉಳ್ದಿದ್ದೆಲ್ಲ ಯಾರು ಸರ್? ಅಡುಗೆ ಮನೆ ಹೆಂಗ್ ಇಟ್ಕೋಬೇಕು, ಎಕ್ಸ್ಪೈರಿ ಆಗಿರೋ ಆಹಾರ ಎಲ್ಲಿ ಅದು ಬಿಸಾಕಕ್ಕೂ ಲಾಯಕ್ ಇಲ್ಲದನ್ನ ತಟ್ಟೆಗೆ ತಂದು ಕೊಡ್ತಾ ಇದಾರೆ ನಮ್ಗೆ ಅಂದ್ರೆ, ಅದಕ್ಕೆ ನಾನು ಜೇಬಲ್ಲಿ ಇರೋಬರ ಸಂಬಳನೆಲ್ಲ ತಂದು 5 ಸ್ಟಾರ್ ಹೋಟೆಲಿಗೆ ಸುರಿತಾ ಇದ್ದೀನಿ ಅಂದ್ರೆ ಕತೆ ಹೆಂಗೆ ಸರ್ ಇದು? ಕತೆ ಹೆಂಗೆ ಸರ್ ಇದು? ಅಲ್ಲ ಒಳ್ಳವರ ಹೇಗಿದೆ ಅಂದರೆ ಫುಡ್ಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಗೆ. ನಾವೊಂದು ಸಾಧಾರಣ ಹೋಟ್ಲಿಗೆ ಹೋಗಿದ್ವಿ, ಸ್ವಲ್ಪ ಆರ್ಡ್ರು ಮಾಡಿರೋದು ಮಿಕ್ತು, ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಪ್ಯಾಕ್ ಮಾಡಿಸಿದ್ವಿ. ಪ್ಯಾಕ್ ಮಾಡಿಸಿ ದಾರಿಲಿ ಬರ್ಬೇಕಾದ್ರೆ ಒಂದು ಬೀದಿ ನಾಯಿ ಕಾಣ್ತು, ನಿಲ್ಲಿಸ್ಬಿಟ್ಟು ಆ ಬೀದಿ ನಾಯಿಗೆ ಅದನ್ನು ಹಾಕಿದ್ವಿ. ಅದು ತಿಂದಿಲ್ಲ ಆಹಾರ. ನಮ್ಗೆ ಆಶ್ಚರ್ಯ ಆಯಿತು, ಬೀದಿ ನಾಯಿನೂ ತಿಂದೇ ಇರುವಂಥ ಆಹಾರನ ನಾವು ತಿನ್ಕೊಂಡು ಬಂದ್ವಲ್ಲ ಅಂತೇಳಿ. ಬರೀ ಹೋಟೆಲ್ ಮಾತ್ರ ಅಲ್ಲ ಒಳ್ಳವರೇ, ಈ ಮಾಲ್ಗಳಲ್ಲಿ ಪ್ಯಾಕೆಟ್ಗಳಿರ್ತವೆ, ಎಲ್ಲ ದವಸ ಧಾನ್ಯಗಳು ಪ್ಯಾಕೆಟ್ಗಳಿರ್ತದೆ. ನಾವು ಸ್ಟೈಲ್ ಆಗೋ ಒಂದು ಗಾಡಿ ತೊಗೊಂಡು ಎಲ್ಲ ಪ್ಯಾಕೆಟ್ ಹೇಳ್ಕೊಂಡು ತೊಗೊಂಬಂದು ಅದನ್ನು ಕಟ್ ಮಾಡಿ ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡ್ತೀವಿ. ಆದರೆ ಆ ಪ್ಯಾಕೆಟಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ, ಯಾರೂ ನೋಡೋದಿಲ್ಲ, ಎಕ್ಸ್ಪೈರಿ ಡೇಟ್ ನೋಡೋದೇ ಇಲ್ಲ. ಸಾಕಷ್ಟು ಮಾಲ್ಗಳಲ್ಲೂ ಕೂಡ ಆಹಾರ ಪೊಟ್ಟಣಗಳು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನ ಹೋಗಿ ರ್ಯಾಕಲ್ಲಿ ಹೋಗಿ ನಾವು ತೆಗೆದು ಪರಿಶೀಲನೆ ಮಾಡಿ ನಾವು ಡೇಟ್ ನೋಡ್ತೀವಿ. ನಾನು ತುಂಬ ಕಡೆ ಒಂದು 2-3 ಕಡೆ ಹೇಳಿದ್ದೀನಿ, ಏನು ಸರ್ ಎಕ್ಸ್ಪೈರಿ ಡೇಟ್ ಇಟ್ಟಿದ್ದೀರಾ? ಇಲ್ಲ ಸರ್ ಬೈ ಮಿಸ್ಟೇಕ್ ಆಗಿದೆ ತೆಗೆದುಬಿಡ್ತೀವಿ ಅಂತ. ನಾವು ಹೇಳಿದಾಗ ತೆಗಿತಾರೆ, ಅದರದಲ್ಲೇ ಇರುತ್ತೆ. ಕಾಮನ್ ಮ್ಯಾನು ಅದನ್ನು ನೋಡೋಕ್ಕೆ ಹೋಗಲ್ಲ, ತೊಗೊಂಬಂದು. ಹೀಗಾಗಿ ಜನರ ಜೀವದ ಜೊತೆ ಹೋಟೆಲ್ಗಳು ಮತ್ತು ಈ ದಿನಸಿ ಪದಾರ್ಥಗಳನ್ನು ಪ್ಯಾಕೆಟಲ್ಲಿ ಮಾರುವಂಥ ಮಾಲ್ಗಳು ಜನರ ಜೀವದ ಜೊತೆ ಆಟ ಆಡ್ತಾರೆ. ಇದನ್ನು ರಕ್ಷಣೆ ಕೊಡುವಂಥ ಜವಾಬ್ದಾರಿ ಇರತಕ್ಕಂಥ ಆಹಾರ ಸುರಕ್ಷಿತ ಇಲಾಖೆ ಕರ್ನಾಟಕದಲ್ಲಿ ನಿನ್ನೆ ಎಚ್ಚರ ಆಗಿದೆ. ಇದುವರೆಗೂ ಅವ್ರು ಯಾವುದು ಈ ಥರ ರೈಡ್ ಆಗಿರೋದು ಮಾಧ್ಯಮಗಳಲ್ಲಿ ಬಂದಿಲ್ಲ. ಯಾವ್ದಾದ್ರು ಬಂದಿದೆಯಾ ಒಳ್ಳವರೇ? ಯಾವುದೇ ರೈಡ್ ಆಗಿಲ್ಲ. ನಿಮಗೆ ನಿನ್ನೆ ಗೊತ್ತಾಗಿದೆ ಇಂಪಾರ್ಟೆಂಟ್ ಅಲ್ಲ ಅಲ್ಲ, ಇವರಿಗೆ ನಿನ್ನೆ ಗೊತ್ತಾಗಿದೆ. ಇವರಿಗೆ ನಿನ್ನೆ ಗೊತ್ತಾಗಿದೆ ಅಂದ್ರೆ ಆ ಇಲಾಖೆ ಏನ್ ಮಾಡ್ತಾ ಇದೆ? ಇಲಾಖೆ ವೆಬ್ಸೈಟ್ ಅಲ್ಲಿ ನೋಡಿ ನೀವು, ಇಷ್ಟು ಇಲಾಖೆ ದಾಳಿ ಮಾಡಿದೆ, ಇಷ್ಟು ಹೋಟೆಲ್ಗಳು, ಇಷ್ಟು ಡಾಬಾಗಳು ಅಂತೆಲ್ಲ ಹಾಕಿ ಇಷ್ಟು ದಂಡ ವಸೂಲಿ ಮಾಡಿದೀವಿ ಅಂತಾರೆ. ಯಾಕಂತ ಹೋಟೆಲ್ಗಳನ್ನ ಲೈಸೆನ್ಸ್ ಕ್ಲೋಸ್ ಮಾಡೋದು ಅಥವಾ ಬ್ಲಾಕ್ ಲಿಸ್ಟಿಗೆ ಸೇರಿಸೋ ಕೆಲಸ ಆಗಬಾರ್ದು. ಬರೀ ಪೆನಾಲ್ಟಿ ಚೂರು ಪಾರು ಹಾಕೊಂಡು ಸುಮ್ಮನಾಗ್ಬಿಟ್ರೆ ಅವ್ರದ್ದು ಅದೇ ಹಳಿ ಮುಂದುವರಿಸ್ತಾರೆ. ಇದು ಪೆನಾಲ್ಟಿ ಒಂದೇ ಅಲ್ಲ, ಅದರಲ್ಲಿ ತುಂಬಾ ಕ್ಲಾಸಸ್ ಇದೆ. ಯಾವ್ದ್ರಲ್ಲಿ? ಫುಡ್ ಸೇಫ್ಟಿ ಆಕ್ಟ್ ಅಲ್ಲಿ ಏನಾಗುತ್ತೆ, ಅವ್ರು ಇವತ್ತು ನಿಮ್ಗೆ ಯಾರ್ದು ಏಕಾಏಕಿ ಕ್ಲೋಸ್ ಮಾಡಕ್ ಆಗೋದಿಲ್ಲ. ಅವ್ರು ವಾರ್ನಿಂಗ್ ಕೊಡ್ಬೇಕು, ಕರೆಕ್ಟ್ ಮಾಡ್ಕೊಳಕ್ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಏನಿದ್ರು ಕ್ಲೋಸ್ ಮಾಡಕ್ ಆಗೋದು. ಅದು ಏನಾಗಿದೆ ಅಂತ ಇರಲ್ವಾ ಸರ್? ಈ ರೀತಿಯಾಗಿ ಎಡವಟ್ ಮಾಡ್ಕೊಂಡ್ರೆ ಒಂದು ವಾರ್ನಿಂಗ್ ಕೊಡೋದು ಸರಿ. ಮಾಂಸ ಮತ್ತು ಸಸ್ಯಾಹಾರಿಗಳನ್ನ ಅಂದ್ರೆ ನೀವು ನಂಬಿಕೆ ಮೇಲೆ ಆಟ ಆಡ್ತಾ ಇದೀರಿ. ಇದು ಕ್ಷಮಿಸುವಂತಹ ತಪ್ಪ ಇದು? ಇಲ್ಲ, ಇದೆಲ್ಲ ಬಂದು ಪೆನಾಲ್ಟಿಗಳು ಹಾಕ್ತಾರೆ. ಕೆಲವು ಕಡೆ ಹೋಗಿ ಹಾಕಿದ್ದಾರೆ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಸಾಕಷ್ಟು ತನಿಖೆಗಳು ನಡೆಸಿ ಅದನ್ನ ಆಕ್ಷನ್ ತಗೊಂಡಿದ್ದಾರೆ. ಆದ್ರೆ ಅದೇನಾಗುತ್ತೆ, ನಿಮ್ಗೆ ಅದು ಸೋಷಿಯಲ್ ಮೀಡಿಯಾ ಜೊತೆ ಎಲ್ಲೂ ಬರೋದಿಲ್ಲ. ಅದು ಯಾಕೆಂದ್ರೆ ಅದು ಅವ್ರು ಬಂದು ರೊಟೀನ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಲೈಸೆನ್ಸ್ ರಿನ್ಯೂವಲ್ ಬಂದಾಗ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಮ